ಜೈ ಆಂಜನೇಯ. ಮಿಡ್ ವೀಕ್ ಎಲಿಮಿನೇಷನ್ ಯಾರಾಗ್ತಾರೆ, ಹೈಯೆಸ್ಟ್ ವೋಟ್ ಬಂದಿರೋದು ಯಾರಿಗೆ, ಎಲಿಮಿನೇಷನ್ ಅಲ್ಲಿರೋ ಟ್ವಿಸ್ಟ್ ಏನು ಅಂತ ನೋಡೋದಾದರೆ ವೋಟಿಂಗ್ ಲೈನ್ ಇವತ್ತು ಈವ್ನಿಂಗ್ ಕ್ಲೋಸ್ ಆಗುತ್ತೆ. ಇಲ್ಲಿಯವರೆಗೂ ಬಂದಿರೋ ವೋಟ್ ನೋಡೋದಾದರೆ 6th ಪ್ಲೇಸಲ್ಲಿ ಇರೋದು ಧ್ರುವಂತ್, 5th ಪ್ಲೇಸಲ್ಲಿ ಅಶ್ವಿನಿ ಗೌಡ ಇದ್ದಾರೆ, 4th ಪ್ಲೇಸಲ್ಲಿ ರಘು ಇದ್ದಾರೆ, 3rd ಪ್ಲೇಸಲ್ಲಿ ಕಾವ್ಯ ಶೇವಾ ಇದ್ದಾರೆ, 2nd ಪ್ಲೇಸಲ್ಲಿ ರಕ್ಷಿತಾ ಶೆಟ್ಟಿ ಇದ್ದಾರೆ ಆ್ಯಂಡ್ 1st ಪ್ಲೇಸಲ್ಲಿ ಗಿಲ್ಲಿ ನಟ ಇದ್ದಾರೆ. ಬಟ್ ಇದು ಫೈನಲೇ ವೀಕ್ ಆಗಿರೋದ್ರಿಂದ ಬರೀ ವೋಟ್ನ ಕನ್ಸಿಡರ್ ಮಾಡೋದಕ್ಕೆ ಆಗೋದಿಲ್ಲ. ಓವರಾಲ್ ಪರ್ಫಾರ್ಮೆನ್ಸ್, ಕಾಂಟ್ರಿಬ್ಯೂಷನ್ ಎಲ್ಲ ಕೌಂಟ್ ಆಗುತ್ತೆ. ಸುದೀಪ್ ಅವರೇ ಹೇಳಿರೋ ಹಾಗೆ 12th ಸೀಸನಲ್ಲಿ ಧ್ರುವಂತ್ ಒಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಆ್ಯಂಡ್ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿದೆ. ಸೊ ಧ್ರುವಂತ್ ಸೇವ್ ಆಗಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. 3rd ಪ್ಲೇಸಲ್ಲಿರೋ ಕಾವ್ಯ ಶೇವಾಗೆ ಬಂದಿರೋ ವೋಟ್ ಎಲ್ಲ ಗಿಲ್ಲಿ ನಟ ಫ್ಯಾನ್ಸ್ ಡೇ ಅಂತ ಎಲ್ರಿಗೂ ಗೊತ್ತಿದೆ. ಬರೀ ಗಿಲ್ಲಿ ನೇಮ್ ಹೇಳ್ಕೊಂಡೇ ಬಂದಿರೋ ಕಾವ್ಯ ಶೇವಾ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡೋದು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಇದು ಫ್ಯಾಮಿಲಿ ರೌಂಡಲ್ಲೂ ಪ್ರೂವ್ ಆಗಿದೆ. ಸೊ 0 ಪರ್ಫಾರ್ಮೆನ್ಸ್ ಕೊಟ್ಟಿರೋ ಕಾವ್ಯ ಶೇವಾ ಮಿಡ್ ವೀಕ್ ಎಲಿಮಿನೇಷನ್ ಆಗಬೇಕು ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಬಿಗ್ ಬಾಸ್ ಮನೆಗೆ ಈ ಸೀಸನಲ್ಲಿ 2nd ಟೈಮ್ ಫ್ಯಾನ್ಸ್ನ ಕರೆಸಿದ್ದಾರೆ. ಸೊ ಎಲ್ಲ ಕಂಟೆಸ್ಟೆಂಟ್ ರೆಡಿಯಾಗಿರ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಸ್ಟೇಜ್ ಹಾಕಿರ್ತಾರೆ ಬಿಗ್ ಬಾಸ್ ನೇಮ್ ಹೇಳಿದಾಗ ಕಂಟೆಸ್ಟೆಂಟ್ ಹೋಗಿ ಫಿನಾಲೆಗೆ ವೋಟ್ ಹಾಕಿ ವಿನ್ ಮಾಡಿಸಿ ಅಂತ ಫ್ಯಾನ್ಸ್ ಮುಂದೆ ಕೇಳ್ಕೋಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಇದೇ ಥರದ ಅಪ್ಡೇಟ್ಸ್ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.